ನಮಸ್ಕಾರ ಎಲ್ರಿಗೂ. ಮಗನನ್ನು ಸಮಾಧಾನ ಮಾಡಿ ತಾನೇ ಕೈ ತುತ್ತು ಕೊಟ್ಟು ಊಟ ಮಾಡಿಸಿದ ರಾಮ್ ನಂತರ ತಾನು ಸಹ ಊಟ ಮಾಡಿದ್ದ. ಅಚ್ಚರಿಯ ಹಿಂದಿನ ನಡೆಯಿಂದ ಅವನ ನಿರ್ಧಾರ ಇನ್ನಷ್ಟು ಗಟ್ಟಿಯಾಗಿತ್ತು. ಇನ್ಮುಂದೆ ಅವಳ ಬಗ್ಗೆ ಯೋಚಿಸುತ್ತಾ ಅವಳು ಬದಲಾಗುವಳು ಎಂಬ ಹುಸಿ ನಿರೀಕ್ಷೆಗಳ ಜೊತೆ ಬದುಕುವುದು ತನ್ನ ಮುಟ್ಟಾಳತನ ಎಂದವನಿಗೆ ಅರಿವಾಗಿತ್ತು. ತಮ್ಮದೆಲ್ಲ ಊಟವಾದರೂ ಅಚ್ಚರಿ ಮಾತ್ರ ರೂಮಿನಿಂದ ಹೊರಗಡೆ ಬಾರದೆ ಹೋಗಿದ್ದು ಕಂಡು, ರಾಮ್, ನಿನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ ರೂಮಿನಲ್ಲಿ ಎಂದರು ಆರತಿಯವರು ಬಿಗುದನಿಯಲ್ಲೇ. ತನ್ನಮ್ಮನ ಪ್ರಶ್ನೆಗೆ ಹನಿ ತೀಡಿದ ರಾಮ್, ಏನೋ ಕೆಲಸ ಮಾಡ್ತಿದ್ರು ಅಮ್ಮ, ಅವರು ಆಮೇಲೆ ಬಂದು ಊಟ ಮಾಡ್ತಾರೆ, ನೀನು ಊಟ ಮಾಡಿ ಮಲ್ಕೋ ಎಂದಿದ್ದ ತನ್ನಗೆ. ಇನ್ನು ಅಚ್ಚರಿಯ ಬಗ್ಗೆ ಯೋಚಿಸುತ್ತಾ ತಾನು ಹತಾಶನಾಗುವುದು ಅವನಿಗೆ ಬೇಕಿರಲಿಲ್ಲ. ಮಗನ ಮಾತು ಆರತಿಯವರಿಗೆ ಇಡಿಸಲಿಲ್ಲ. ಅಚ್ಚರಿ ರಾಮ್ ವಿಷಯದಲ್ಲಿ ಮಾತ್ರವೇ ಕಟ್ಟುವಾಗಿದ್ದಳು. ಉಳಿದವರ ಜೊತೆ ಮುಂಚಿನಂತೆಯೇ ಇದ್ದಳು. ಇದನ್ನು ಮನೆ ಹೊಂದಿಕೊಂಡಿದ್ದೀರೋ ಅಥವಾ ಹೋಟೆಲ್ ಹೊಂದಿಕೊಂಡಿದ್ದೀರೋ, ಯಾವಾಗ ಹೇಗೋ ಬೇಕೋ ಹಾಗೆ ಬಂದು ಏನೋ ಅನಿಸಿದರೆ ಅದನ್ನು ಮಾಡುವುದಕ್ಕೆ ಎಂದು ರೇಗಿದ್ದರು ಆರತಿಯವರು. ಏನಾದರೂ ಮಗನ ಬದುಕು ಸರಿ ಹೋಗಲಿ ಎಂಬ ಹಂಬಲದಲ್ಲಿ. ಈ ಒಂದು ವಾರದಲ್ಲಿ ಅಚ್ಚರಿಯ ಕಣ್ಣಿನಲ್ಲಿದ್ದ ಪಶ್ಚಾತ್ತಾಪದ ನೋವು ಅವರ ಗಮನಕ್ಕೆ ಬಂದಿತ್ತಲ್ಲ. ಅವರ ಗದರುವಿಕೆಗೆ ಕಣ್ತೇಳಿಸಿದ ರಾಮ್ ಮತ್ತೆ ಅದರ ಬಗ್ಗೆ ಮಾತಾಡದೆ ಊಟ ಮುಗಿಸಿ ಮಗನ ಜೊತೆ ರೂಮಿಗೆ ಬರೋ ಹೊತ್ತಿಗೆ ಅಚ್ಚರಿ ಸೋಫಾ ಮೇಲೆ ಮಲಗಿ ಬಿಟ್ಟಿದ್ದಳು. ಅದನ್ನು ಕಂಡು ನಿಟ್ಟುಸಿರೊಂದನ್ನು ಹೊರಹಾಕಿ ಚಾಂಪ್ನ ಬೆಡ್ ಮೇಲೆ ಕೂರಿಸಿ, ಇವತ್ತು ನೀನು ಪಪ್ಪನ ಜೊತೆ ಮಲಗ್ತೀಯಾ ಎಂದು ಉಬ್ಬೇರಿಸಿ ಪ್ರಶ್ನೆ ಮಾಡಿದ. ತಾನು ರಾತ್ರಿ ತೆಗೆದುಕೊಳ್ಬೇಕಾಗಿದ್ದ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಾ. ಆದರೆ ಚಾಂಪ್ ಮಾತ್ರ ಸೋಫಾ ಮೇಲೆ ಆಗಲೇ ನಿದ್ರೆಗೆ ಜಾರಿದ್ದ ತನ್ನಮ್ಮನನ್ನು ದಿಟ್ಟಿಸುತ್ತಿದ್ದ. ಮಗನ ಮುಖ ಆವಾಗಲೇ ಬೇಸರದಿಂದ ಇಳಿದು ಹೋಗಿರುವುದನ್ನು ಕಂಡು, ಚಾಂಪ್ ಮಮ್ಮ ಹೊಡೆದ್ರು ಅಂತ ಬೇಜಾರಾಗಿದೆಯಾ ಎಂದು ಮಗನ ಪಕ್ಕದಲ್ಲಿ ಕುಳಿತು ಪ್ರಶ್ನೆ ಮಾಡಿದ. ಆದರೆ ಒಂದು ವಾರದಿಂದ ತನ್ನ ಎತ್ತವಳ ನೋವು ಕಣ್ಣೀರನ್ನು ತುಂಬ ಹತ್ತಿರದಿಂದ ನೋಡಿದ್ದ ಚಾಂಪ್, ಪಪ್ಪ, ಮಮ್ಮ ಹೇಳಿದರು ಪಪ್ಪ ನಿದ್ರೆ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬೇಡ ಅಂತ, ಆದರೂ ನಾನೇ ನಿಮ್ಮನ್ನು ಎಬ್ಬಿಸಿಬಿಟ್ಟೆ ಎಂದವನ ಪುಟ್ಟ ಕಣ್ಣುಗಳು ತುಂಬಿ ಬಂದಿದ್ದು ಕಂಡು ಅವನಿಗೆ ಆದ ಬೇಸರ ಅಷ್ಟಿಷ್ಟಲ್ಲ. ಜೊತೆಗೆ ಅವನು ತನಗೆ ಆದ ನೋವಿನ ಬಗ್ಗೆ ಯೋಚಿಸದೆ ತನ್ನಿಂದ ಅಚ್ಚರಿಗೆ ಆದ ನೋವಿನ ಬಗ್ಗೆ ಯೋಚಿಸ್ತಿರುವುದು ಕಂಡು ರಾಮ್ಗೆ ಮಗನ ಮೇಲೆ ಮುದ್ದು ಕೊಟ್ಟನು. ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ರಾಮ್, ಹಾಗಾದರೆ ನಾನು ನಿಮ್ಮಮ್ಮನ ಮೇಲೆ ಕೂಗಾಡಿದೆ ಅಂತಾನ ನೀನು ಬೇಜಾರ ಮಾಡಿಕೊಂಡಿರೋದು ಎಂದು ಮಗನ ಕಣ್ಣುಗಳನ್ನು ಒರೆಸಿ ಪ್ರಶ್ನೆ ಮಾಡಿದಾಗ, ಎಸ್ ಎಂದು ಮಗು ತಲೆದೂಗಿತು. ಮಗ ಅಚ್ಚರಿ ಸಲುವಾಗಿ ಇಷ್ಟೊಂದು ನೊಂದುಕೊಂಡಿದ್ದಾನೆ ಎಂದು ತಿಳಿದು ರಾಮ್ ಮನಸ್ಸು ಸಂಕಟದಿಂದ ಕನಲಿತು. ತಾನು ಅಚ್ಚರಿ ಬದುಕಿನಿಂದ ದೂರವಾದರೆ ತನ್ನ ಇಬ್ಬರು ಮಕ್ಕಳು ಹೇಗೆ ನಮ್ಮನ್ನು ಅಗಲಿ ಇರುವರು ಎಂಬ ಚಿಂತೆ ಕಾಡಿತು. ಚಾಂಪ್, ಮಮ್ಮಿ ಮತ್ತೆ ಮನಾಲಿಗೆ ಹೋದರೆ ನೀನು ಅವರ ಜೊತೆ ಹೋಗ್ತೀಯಾ ಎಂದಾಗ, ನೀವು ನಮ್ಮ ಜೊತೆ ಬರೋಲ್ವಾ ಎಂದು ಮಗು ಕುತೂಹಲದಿಂದ ಪ್ರಶ್ನೆ ಮಾಡಿತು. ಮತ್ತೆ ಅವನನ್ನು ತೊರೆದು ಬದುಕಲು ಆ ಪುಟ್ಟ ಜೀವ ಸುತರಾಮ್ ತಯಾರಿರಲಿಲ್ಲ. ಮಗನ ಪ್ರಶ್ನೆಗೆ ನೋ ಎಂದು ಹೇಳುವ ಧೈರ್ಯವಿಲ್ಲದೆ, ನಿನ್ನ ಜೊತೆ ನಿಮ್ಮ ಅಣ್ಣ ಆರವ್ ಸಹ ಬರ್ತಾನೆ ಎಂದಿದ್ದ ರಾಮ್. ಅಚ್ಚರಿ ವಿಷಯದಲ್ಲಿ ಈಗಾಗಲೇ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದರಿಂದ, ನೋ ಪಪ್ಪ, ನಾವೆಲ್ಲ ನಿಮ್ಮ ಜೊತೆನೇ ಇರ್ತೀವಿ ಪ್ಲೀಸ್ ಎಂದು ಮನವಿ ಮಾಡಿದಾಗ ರಾಮ್ಗೆ ಗಂಟಲುಬ್ಬಿ ಬಂದಿತ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯಿಂದ ಹೇಗೆ ಹೊರಬೀಳೋದು ಎಂದು ತಿಳಿಯದೆ ರಾಮ್ ರೆಪ್ಪೆ ಬಡಿಯದೆ ತನ್ನನ್ನೇ ದಿಟ್ಟಿಸಿ ನೋಡುವಾಗ, ಪಪ್ಪ ಪ್ಲೀಸ್ ನಮ್ಮನ್ನು ಮತ್ತೆ ಮನಾಲಿಗೆ ಕಳಿಸ್ಬೇಡಿ ಪ್ಲೀಸ್ ಪಪ್ಪ ಎಂದು ಅವನ ಗಲ್ಲ ಹಿಡಿದು ಉದುಗುಡ ತುಂಬಿದ ದನಿಯಲ್ಲಿ ಚಾಂಪ್ ಮನವಿ ಮಾಡಿದ. ಎಲ್ಲಿ ತನ್ನನ್ನು ಮತ್ತೆ ಆದ್ವಿಕ್ ಬಳಿ ಕಳಿಸಿಬಿಡುವನು ತನ್ನ ಪಪ್ಪ ಎಂಬ ಭಯ ಅವನಲ್ಲಿತ್ತು. ಮಗನ ಮನವಿಗೆ ಸರಿ ಎಂದು ತಲೆದೂಗಿದ ರಾಮ್ ಮನಸ್ಸು ಅಚ್ಚರಿಯ ವಿಚಾರದಲ್ಲಿ ಮತ್ತೆ ದ್ವಂದ್ವಕ್ಕೆ ಬಿದ್ದಿತ್ತು. ಅವಳ ಮೇಲಿನ ಬೇಸರ ಅಸಮಾಧಾನಕ್ಕೆ ಮಕ್ಕಳನ್ನು ತನ್ನಿಂದ ದೂರ ಮಾಡಿಕೊಳ್ಳಲು ಅವನ ಮನಸ್ಸು ಹಿಂದೇಟು ಹಾಕಿತ್ತು. ಅಂದು ಬೆಳಿಗ್ಗೆಯೇ ರಾಮ್ ಮನೆಗೆ ಬಂದಿದ್ದಳು ಸಿಯಾ. ಅಡುಗೆ ಮನೆಯಲ್ಲಿ ಬೆಳಗಿನ ತಿಂಡಿ ತಯಾರಿಯಲ್ಲಿದ್ದ ಆರತಿಯವರು, ಅಚ್ಚರಿ ಯಾರು ಈ ಹುಡುಗಿ ಎಂದು ತಿಳಿಯದೆ ಕೇಳಿದಾಗ ಅಚ್ಚರಿ ಉತ್ತರಿಸುವ ಮುನ್ನವೇ, ಅಯ್ಯೋ ಅತ್ತೆ, ಇನ್ನೂ ನಿಮ್ಮ ಮಗ ನಿಮಗೆ ವಿಷಯ ಹೇಳಿಲ್ವಾ ಎಂದು ಕಿಚನ್ಗೆ ನೇರವಾಗಿ ಬಂದ ಸಿಯಾ ಪ್ರಶ್ನೆ ಮಾಡಿದ್ಲು. ಅತ್ತೇನಾ ಎಂದು ಅಚ್ಚರಿಯಿಂದ ಅವಳ ಕಡೆ ನೋಡುವ ಆರತಿಯವರು, ಇದೇ ಮೊದಲ ಸಲ ಅವಳನ್ನು ಕಾಣುತ್ತಿರುವುದು, ಹಾಗಾಗಿ ಅವಳು ಯಾರು ಏನಕ್ಕೆ ಬಂದಿದ್ದಾಳೆ ಎಂದು ತಿಳಿಯಲಿಲ್ಲ. ಅವರ ಅಚ್ಚರಿ ತುಂಬಿದ ಗೊಂದಲದ ನೋಟವನ್ನು ಅರ್ಥ ಮಾಡಿಕೊಂಡ ಸಿಯಾ, ಅತ್ತೆ,
ನಾನು ನಿಮ್ಮ ಮಗನ ಕಾಲೇಜ್ ಫ್ರೆಂಡ್ ಸಿಯಾ ಅಂತ. ಆ್ಯಂಡ್ ನಾನು ಅವನನ್ನು ಲವ್ ಮಾಡ್ತಿದ್ದೆ, ನನಗೆ ಪ್ರಪೋಸ್ ಸಹ ಮಾಡಿದ್ದೆ. ಬಟ್ ರಾಮ್ ನಿಷ್ಠುರವಾಗಿ ರಿಜೆಕ್ಟ್ ಮಾಡಿಬಿಟ್ಟಿದ್ದ. ಓದುವಾಗ ಪ್ರೀತಿ ಗೀತಿ ಅಂತ ನಮ್ಮ ಲೈಫ್ ನಾವೇ ಹಾಳು ಮಾಡಿಕೊಳ್ಳೋದಕ್ಕೆ ಇಷ್ಟವಿಲ್ಲ ಅಂತ. ಬಟ್ ಈಗ ಅವನ ಪ್ರೆಸೆಂಟ್ ಲೈಫ್ ಬಗ್ಗೆ ಗೊತ್ತಾಯಿತು. ಅದಕ್ಕೆ ನಾನು ಇನ್ನೊಂದು ಅವಕಾಶ ಸಿಗುತ್ತಾ ಅಂತ ಕೇಳಿದೆ ಅವನ ಲೈಫ್ ಪಾರ್ಟ್ನರ್ ಆಗೋದಕ್ಕೆ. ಆ್ಯಂಡ್ ದೇವರು ನನ್ನ ಕಡೆ ಇದ್ದಾನೆ ಅನಿಸುತ್ತೆ, ಅವನು ಒಪ್ಪಿಕೊಂಡ ಎಂದದು ಕೇಳಿ ಅವಳನ್ನು ವಿಚಿತ್ರವಾಗಿ ನೋಡಿದರು ಆರತಿ. ರಾಮ್ ಅಚ್ಚರಿಯ ಹೊರತಾಗಿ ಮತ್ತೊಂದು ಹೆಣ್ಣನ್ನು ತನ್ನ ಬದುಕಿಗೆ ಪ್ರವೇಶ ಮಾಡಲು ಅವಕಾಶ ಕೊಡಲು ಸಿದ್ಧನಾಗಿದ್ದಾನೆ ಎನ್ನುವುದನ್ನು ಅವರು ನಂಬಲಿಲ್ಲ. ರಾಮ್ ಅಚ್ಚರಿಯನ್ನು ಎಷ್ಟರ ಮಟ್ಟಿಗೆ ಆರಾಧಿಸುವನು ಎಂದು ತಿಳಿದಿದ್ದರಿಂದ, ಸಿಯ ದಯವಿಟ್ಟು ಬಾಯಿಗೆ ಬಂದಂತೆ ಏನೇನು ಮಾತಾಡಬೇಡ ಎಂದರು ತಮ್ಮ ಪಕ್ಕದಲ್ಲಿದ್ದ ಅಚ್ಚರಿಯ ಮುಖ ನೋಡಿ. ಈಗ ತಾನೇ ಅಚ್ಚರಿ ಕಣ್ಣಿನಲ್ಲಿ ಮತ್ತೆ ತಮ್ಮ ಮಗನ ಮೇಲೆ ಪ್ರೀತಿ ಮೂಡಿರುವುದನ್ನು ಗಮನಿಸುತ್ತಿದ್ದ ಅವರಿಗೆ ಇಂಥ ಸಮಯದಲ್ಲಿ ಸಿಯಾನಿಂದ ಅವರ ಸಂಬಂಧದಲ್ಲಿ ಅಂತರ ಮೂಡುವುದನ್ನು ಇಚ್ಛಿಸಲಿಲ್ಲ. ಅವರ ಮಾತಿಗೆ ನಸುನಕ್ಕ ಪ್ರಿಯ. ಅತ್ತೆ, ಇದರ ಬಗ್ಗೆ ನಾವು ನಿನ್ನೆ ಅಚ್ಚರಿಗೆ ಹೇಳಿದ್ದೇವೆ. ಅಚ್ಚರಿ ಸಹ ನನ್ನ ರಾಮ್ ಮದುವೆಗೆ ಒಪ್ಪಿದ್ದಾಳೆ ಎಂದದು ಕೇಳಿ ಆರತಿಯವರು ಆಘಾತಕ್ಕೆ ಒಳಗಾದರು. ಅಚ್ಚರಿ ಎಂದು ದಿಗ್ಭ್ರಮೆಯಲ್ಲಿ ಉದ್ಗರಿಸಿದ್ದು ಕಂಡು ಕಣ್ಣಿನಿಂದ ಜಾರಲು ಆವರಿಸಿದ ಹನಿಯನ್ನು ಮುಖ ತಿರುಗಿಸಿ ಒರೆಸಿಕೊಂಡ ಅಚ್ಚರಿ, ಸಿಯಾ ಸತ್ಯವನ್ನೇ ಹೇಳ್ತಾ ಇದ್ದಾಳೆ ಅತ್ತೆ. ನಾನು ನಿಮ್ಮ ಮಗನ ಬದುಕಿನಿಂದ ಎಷ್ಟು ಬೇಗ ಹೊರಗಡೆ ಹೋದರೆ ಅಷ್ಟು ಬೇಗ ಅವಳು ನಿಮ್ಮ ಮಗನ ಹೆಂಡತಿಯಾಗಿ ನಿಮ್ಮ ಸೊಸೆಯಾಗಿ ಬರ್ತಾಳೆ ಎಂದು ಮುಖದಲ್ಲಿ ಯಾವುದೇ ಭಾವ ತೋರದೆ ನುಡಿದಾಗ ಆರತಿಯವರಿಗೆ ರೇಗಿ ಹೋಯಿತು. ಮದುವೆ ಗಂಡ ಹೆಂಡತಿ ಸಂಬಂಧವನ್ನು ಅಚ್ಚರಿ ತುಂಬ ಹಗುರವಾಗಿ ತೆಗೆದುಕೊಂಡಿದ್ದಾಳೆ ಎಂಬ ಸಿಟ್ಟಿನಲ್ಲಿ ಅವಳ ಕೆನ್ನೆ ಅದರಿ ಹೋಗುವಂತೆ ಬಾರಿಸಿಬಿಟ್ಟರು. ಇನ್ನು ಸುಮ್ಮನಿದ್ದರೆ ಅಚ್ಚರಿಯ ವರ್ತನೆಯಲ್ಲಿ ಅತಿರೇಕಕ್ಕೆ ತಿರುಗಿ ಮತ್ತಷ್ಟು ಅನಾಹುತಗಳಿಗೆ ಎಡೆಮಾಡಿಕೊಡುವುದು ಎಂದು ಅವರು ಹೆದರಿದ್ದರು. ಆರತಿಯವರ ನಡೆಯಿಂದ ಬೆದರಿ ಹರಣಿಯಾದಳು ಅಚ್ಚರಿ. ಸಿಟ್ಟಿನಲ್ಲಿ ಹೊಡೆದಿದ್ದರಿಂದ ಕೆನ್ನೆಯೆಲ್ಲ ಅರೆ ನಿಮಿಷದಲ್ಲಿ ಕೆಂಪಾಗಿ ಬಿಟ್ಟಿತ್ತು. ಅವರ ಸಿಟ್ಟಿನಲ್ಲಿ ನ್ಯಾಯ ಇತ್ತಾದರೂ ಅಚ್ಚರಿ ಇನ್ನಾದರೂ ರಾಮ್ ಬದುಕಿನಲ್ಲಿ ಅವನು ಬಯಸಿದ ಪ್ರೀತಿ ನೆಮ್ಮದಿ ಸಿಗಲಿ, ಅದು ಸಿಯಾ ಮೂಲಕವೇ ಎಂದು ಈಗಾಗಲೇ ನಿರ್ಧಾರ ಮಾಡಿದ್ದಳು. ಅತ್ತೆ, ಇದರಲ್ಲಿ ಸಿಟ್ಟು ಆಗುವಂಥದ್ದು ಏನಿದೆ? ನೀವು ಸಹ ನಾನು ಆದಷ್ಟು ಬೇಗ ನಿಮ್ಮ ಮಗನ ಜೀವನದಿಂದ ತೊಲಗಲಿ ಅಂತಾನೇ ಅಲ್ವಾ ಎದುರು ನೋಡ್ತಾ ಇರೋದು. ಈಗ ಆ ಸಮಯ ಬಂದಿದೆ, ಖುಷಿ ಪಡಿ. ಇನ್ಮೇಲೆಯಾದರೂ ಈ ದುರಹಂಕಾರಿ ಅಚ್ಚರಿಗೆ ಸಂಬಂಧಗಳ ಬೆಲೆ ಗೊತ್ತಾಗಲಿ ಅಂತ ಶಪಿಸಿ ಎಂದು ಯಾವುದೇ ಭಾವ ತೋರದೆ ನೋಡಿದವಳು, ಹಾರವು ರೆಡಿಯಾಗಿದೆಯಾ? ತಡ ಆಗ್ತಿದೆ ಬಂಗಾರಿ ಎಂದು ಕೇಳುತ್ತಲೇ ಮಗನ ರೂಮಿಗೆ ಹೋದಳು. ಅವಳು ಹೋದ ಕಡೆ ನೋಡುತ್ತಾ ನಿಂತಿದ್ದ ಆರತಿಯವರ ಕಣ್ಣಿನಿಂದ ಹನಿಗಳು ಜಾರಿದವು. ದಿನದಿಂದ ದಿನಕ್ಕೆ ಮಗ ಮತ್ತು ಸೊಸೆಯ ಬದುಕಿನಲ್ಲಿ ಮೂಡುತ್ತಿರುವ ಅಂತರ ಕಂಡು ಅವರು ಅಚ್ಚರಿ ಹೋದ ಕಡೆ ನೋಡುತ್ತಾ ನಿಂತಿದ್ದನ್ನು ಕಂಡು ಸಿಯಾ, ಅತ್ತೆ, ಅವಳ ಬಗ್ಗೆ ವರಿ ಆಗಬೇಡಿ. ಅವಳಿಗೆ ನಿಮ್ಮ ಮಗನ ಜೊತೆ ಬದುಕುವ ಯೋಗ ಯೋಗ್ಯತೆ ಎರಡೂ ಇಲ್ಲ. ಬಟ್ ನಾನು ಎನ್ನುತ್ತಿದ್ದವಳ ಮಾತನ್ನು ಕೈ ತೋರಿಸಿ ತಡೆದರು ಆರತಿಯವರು. ನಿನ್ನನ್ನು ನನ್ನ ಮಗ ಒಪ್ಪಿದ್ದಾನೆ ಅಷ್ಟೆ, ನಾನಲ್ಲ. ಒಂದು ವೇಳೆ ನೀನು ನನ್ನ ಮಗನನ್ನು ಮದುವೆಯಾಗಿ ಬಂದರೂ ಅಚ್ಚರಿಯ ಸ್ಥಾನವನ್ನು ಯಾವತ್ತೂ ತುಂಬುವುದಕ್ಕೆ ಸಾಧ್ಯವಿಲ್ಲ ಎಂದು ಅವಳ ಕಡೆ ತಿರಸ್ಕಾರದ ನೋಟ ಬೀರಿ ಅಸಮಾಧಾನದಿಂದ ನುಡಿದರು. ಅಚ್ಚರಿ ಮತ್ತು ರಾಮ್ ಬಗ್ಗೆ ಎಲ್ಲ ತಿಳಿದು ಇಬ್ಬರು ಮಕ್ಕಳಿದ್ದಾರೆ ಎಂದು ತಿಳಿದ ಮೇಲೆಯೂ ಸಿಂಹ ತನ್ನ ಮಗನನ್ನು ಮದುವೆಯಾಗಲು ಇಷ್ಟೊಂದು ಎಕ್ಸೈಟ್ ಆಗಿರೋದು ಕಂಡು ಅವರಿಗೆ ಅವಳ ಮೇಲೆ ಇನ್ನಿಲ್ಲದ ಸಿಟ್ಟು ಬರುತ್ತಿತ್ತು. ಮಮ್ಮ, ನಾನು ಹೋಗ್ತೀನಿ, ಬ್ರೋನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರೋಕ್ಕೆ ಎಂದು ಮುದ್ದು ಮುದ್ದಾಗಿ ಮನವಿ ಮಾಡುತ್ತಿದ್ದ ಮಗನನ್ನು ಕಂಡು ನಸುನಕ್ಕಳು ಅಚ್ಚರಿ. ಚಿಕ್ಕಪ್ಪ ಅಜ್ಜ ಆಫೀಸ್ಗೆ ಹೊರಟು ಬಿಟ್ಟಿದ್ದಾರೆ, ಯಾರು ಇವತ್ತು ನಾನೇ ಆರವನ್ನ ಡ್ರಾಪ್ ಮಾಡಿ ಬರಬೇಕು ಎಂದು ಹೇಳಿ ತನ್ನವನ ಬಳಿ ಕಾರು ಕೀಸ್ಕೊಂಡು ಹೋಗಲು ರೂಮಿಗೆ ಬಂದಾಗ ಅಲ್ಲಿನ ದೃಶ್ಯ ಕಂಡು ಸಿಡಿಲರಗಿದಂತೆ ಆಘಾತದಲ್ಲಿ ನಿಂತು ಬಿಟ್ಟಳು ಅಚ್ಚರಿ. ಅಯ್ಯೋ ರಾಮ್, ಏನು ಮಾಡ್ತಿದ್ಯಾ ನೀನು? 2 ನಿಮಿಷ ಸಮಾಧಾನದಿಂದ ಇರು ಅಂತ ಹೇಳಿದೆ ತಾನೆ ಎಂದು ಸಿಯಾ ಗದರುತ್ತಿದ್ದರೆ, ಸಿಯಾ ಹೊದ್ದಾಡಬೇಡ ಪ್ಲೀಸ್ ಎಂದು ಮನವಿ ಮಾಡುತ್ತಿದ್ದ ರಾಮ್ ತನ್ನವನು ಮತ್ತೊಂದು ಹೆಣ್ಣಿನ ಜೊತೆ ಮೈ ಮೇಲೆ ಅಂಗಿ ಇಲ್ಲದೆ ಹಾಸಿಗೆ ಮೇಲೆ ಒಬ್ಬರ ಮೇಲೆ ಒಬ್ಬರಿರುವುದು ಕಂಡು ಅವಳ ಹೃದಯ ಹೊಡೆದು ಹೋದಂತಾಯಿತು. ಎಲ್ಲೋ ಒಂದು ಕಡೆ ರಾಮ್ ಕಡೆಯಿಂದ ಕ್ಷಮೆ ಸಿಗ್ಬೋದೇನೋ ಎನ್ನುವ ಸಣ್ಣ ಆಸೆ ಇನ್ನೂ ಅವಳ ಮನಸ್ಸಿನಲ್ಲಿ ಜೀವಂತವಾಗಿತ್ತು. ಆದರೆ ಸಿಯಾ ಮತ್ತು ರಾಮ್ ಮದುವೆಗೂ ಮುಂಚೆ ಇಷ್ಟೊಂದು ಕ್ಲೋಸ್ ಆಗಿರುವುದನ್ನು ಕಂಡ ಕ್ಷಣ ರಾಮ್ ತನ್ನ ಜೀವನದಿಂದ ಎಷ್ಟು ದೂರ ಹೋಗಿದ್ದಾನೆ ಎಂದರ್ಥವಾಗಿ ಉಮ್ಮಳಿಸಿ ಬಂದ ದುಃಖವನ್ನು ಕಷ್ಟಪಟ್ಟು ಹತ್ತಿಕ್ಕಿದಳು ಅಚ್ಚರಿ. ರಾಮ್, ನಿಧಾನ, ನನಗೆ ಹರ್ಟ್ ಆಗ್ತಿದೆ,
ನಿಧಾನವಾಗಿ ಬಿಚ್ಚು ಎಂದು ಸಿಯಾ ಪಿಸು ದನಿಯಲ್ಲಿ ಮನವಿ ಮಾಡುತ್ತಿರುವುದು ಕೇಳಿಸಿಕೊಂಡ ಅಚ್ಚರಿ ಆ ಕ್ಷಣ ಸತ್ತು ಬದುಕಿದಳು. ಇನ್ನು ಅರೆ ನಿಮಿಷವೂ ಅಲ್ಲಿ ನಿಲ್ಲಲು ಅವಳ ಮನಸ್ಸು ಒಪ್ಪಲಿಲ್ಲ. ಒಡನೆ ಸಿಯಾ ಮತ್ತು ರಾಮ್ನ ಕಣ್ಣರಳಿಸಿ ಕುತೂಹಲದಿಂದ ನೋಡುತ್ತಿದ್ದ ಮಗನನ್ನು ತೋಳಿಗೆತ್ತಿಕೊಂಡು ಅಲ್ಲಿಂದ ಹೊರಟಾಗ, ಮಮ್ಮ, ಆ ಆಂಟಿ ಏನು ಮಾಡ್ತಿದ್ದಾರೆ ಪಪ್ಪ ರೂಮಲ್ಲಿ ಎಂದು ಮಗ ಪ್ರಶ್ನೆ ಮಾಡಿದ. ರಾಮ್ ಗಡಿಬಿಡಿಯಲ್ಲಿ ಸಿಯಾ ಮೇಲಿಂದ ಎದ್ದನು. ಇಂಥ ಸಮಯದಲ್ಲಿ ತನ್ನವಳು ರೂಮಿಗೆ ಬರಬಹುದು ಎಂದು ಅವನು ಅಂದಾಜಿಸಿರಲಿಲ್ಲ. ಮಗನ ಪ್ರಶ್ನೆಗೆ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡ ಅಚ್ಚರಿ, ನನಗೆ ಗೊತ್ತಿಲ್ಲ ಚಿನ್ನಿ, ಬಾ ನಾವೀಗ ಆರವ್ನ ಸ್ಕೂಲ್ ಹತ್ರ ಬಿಟ್ಟು ಬರೋಣ ಎಂದಳು. ಅವಳ ದನಿ ಹತಾಶೆ ಮತ್ತು ನೋವಿನಿಂದ ತೊದಲುತ್ತಿತ್ತು. ಮಮ್ಮ, ಕಾರ್ ಕೀ ಎಂದು ಮಗು ಪ್ರಶ್ನೆ ಮಾಡಿತು. ಅವಳು ರೂಮಿಗೆ ಬಂದಿದ್ದು ರಾಮ್ ಬಳಿ ಕಾರ್ ಕೀ ಕೇಳಲು ಅಲ್ವೇ? ಪಪ್ಪನ ಕಾರ್ ಬೇಡ ಇವತ್ತು, ನಾವು ಕ್ಯಾಬ್ನಲ್ಲಿ ಹೋಗಿ ಬರೋಣ ಎಂದು ಮಗನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟಳು ಅಚ್ಚರಿ. ರಾಮ್ ಅವಸರದಲ್ಲಿ ಶರ್ಟ್ ತೊಟ್ಟು ಅವಳ ಹಿಂದೆಯೇ ಹೋಗುವಾಗ ಸಿಯಾ ಅವನ ಕೈ ಹಿಡಿದು ತಡೆದಳು. ಅವನು ಹೋಗದಂತೆ. ಅಮ್ಮ, ಅಚ್ಚರಿ ಮತ್ತು ಚಾಮ್ ಮನೆಗೆ ಬಂದ್ರ ಎಂದು ಕೇಳಿದ ರಾಮ್. ಬೆಳಿಗ್ಗೆ ಮಗನನ್ನು ಸ್ಕೂಲಿಗೆ ಬಿಡಲು ಹೋದವಳು ಮಧ್ಯಾಹ್ನವಾದರೂ ಮನೆಗೆ ವಾಪಸ್ಸಾಗದೆ ಹೋಗಿದ್ದನ್ನು ಕಂಡು ಹರಿಯದ ಭೀತಿ ಅವನನ್ನು ಆವರಿಸಿತ್ತು. ಬೆಳಿಗ್ಗೆ ತಾನು ಮತ್ತು ಸಿಯಾ ಇದ್ದ ಸ್ಥಿತಿಯನ್ನು ಕಂಡು ನೊಂದುಕೊಂಡು ಮಗನನ್ನು ಕರೆದುಕೊಂಡು ತನ್ನಿಂದ ದೂರ ಹೊರಟು ಬಿಟ್ಟಳೆ ಎಂದು ಭಯವಾಯಿತು. ಸಿಯಾ ವಿಷಯಕ್ಕೆ ಬೇಸರಗೊಂಡಿದ್ದ ಆರತಿಯವರು, ನನಗೆ ಗೊತ್ತಿಲ್ಲ ರಾಮ್ ಎಂದರು. ಬೆಳಿಗ್ಗೆ ತಾವು ಸಹ ಅಚ್ಚರಿಯ ಮೇಲೆ ಕೈ ಮಾಡಿದ್ದಾರಲ್ಲ, ಇದು ಇಷ್ಟು ದಿನದಲ್ಲಿ ಇದೇ ಮೊದಲ ಸಲ. ಆ ವಿಷಯಕ್ಕೆ ನೊಂದುಕೊಂಡು ಅಪ್ಪನ ಮನೆಗೆ ಏನಾದರೂ ಹೊರಟು ಬಿಟ್ಟಳೆ ಎಂದು ಅವರು ಯೋಚಿಸುತ್ತಿದ್ದರು. ತನ್ನ ತಾಯಿಗೂ ಅವಳ ಬಗ್ಗೆ ತಿಳಿಯದೆ ಹೋದ್ದರಿಂದ ಅವನ ಚಡಪಡಿಕೆ ಇನ್ನಷ್ಟು ಹೆಚ್ಚಾಯಿತು. ಅಮ್ಮ ಅವರಿಗೆ ಕಾಲ್ ಮಾಡು ಎಂದು ಮನವಿ ಮಾಡಿದ ರಾಮ್. ಮನಸ್ಸಿಗೆ ಬೇಡದ ಆಲೋಚನೆಗಳು ಬರುತ್ತಿದ್ದಂತೆ. ರಾಮ್ ಏನಾದರೂ ಮಾಡಿಕೊಳ್ಳಲಿ ಅವಳು, ಇನ್ಮೇಲೆ ನೀನು ಆ ಹಠಮಾರಿ ಹೆಣ್ಣಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಆದಷ್ಟು ಬೇಗ ಅವಳಿಗೆ ಡಿವೋರ್ಸ್ ಕೊಟ್ಟು ಸಿಯಾ ಮದುವೆ ಕಡೆ ಗಮನ ಕೊಡು ಎಂದವರ ಕಡೆ ಅಸಮಾಧಾನದಿಂದ ನೋಡಿದ ರಾಮ್. ಮಗನ ನೋಟವನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ ಆರತಿಯವರು ಬಾಗಿಲಿನಲ್ಲಿ ನಿಂತಿದ್ದ ಸೊಸೆಯನ್ನು ಕಂಡು ಕಸಿವಿಸಿಕೊಂಡರು. ತಮ್ಮ ಮಾತುಗಳನ್ನು ಅವಳು ಕೇಳಿಸಿಕೊಂಡು ಬಿಟ್ಟಳೆ ಎಂದು ತಿಳಿಯದೆ. ಅತ್ತೆ ರಾಮ್, ಆದ್ವಿಕ್ ಮತ್ತು ಮೀನಾಕ್ಷಿ ಆಂಟಿ ಬಂದಿದ್ದಾರೆ ಎಂದು ಮುಖದಲ್ಲಿ ನಗು ತುಂಬಿಕೊಂಡು ಒಳಗಡೆ ಬಂದವಳು ಅಪ್ಪಿತಪ್ಪಿಯೂ ತನ್ನವನ ಮುಖ ನೋಡಲಿಲ್ಲ. ಅಷ್ಟು ಕೃಶವಾಗಿ ಬಿಟ್ಟಿತ್ತು ಅವಳ ಮನಸ್ಥಿತಿ. ಅದನ್ನು ಗಮನಿಸಿದ ರಾಮ್ ಹೃದಯ ಕನಲಿ ಹೋಯಿತು. ಈ ಕೂಡಲೇ ಬೆಳಿಗ್ಗೆ ರೂಮಿನಲ್ಲಿ ಏನಾಯಿತು ಎಂದು ಅವಳಿಗೆ ಬಿಡಿಸಿ ಹೇಳಬೇಕು ಎಂದು ಯೋಚಿಸುವ ಹೊತ್ತಿಗೆ, ಹಾಯ್ ರಾಮ್ ಎಂದು ತೀರ ಹತ್ತಿರದಲ್ಲಿ ಆದ್ವಿಕ್ ಧ್ವನಿ ಕೇಳಿಸಿತು. ನಿಟ್ಟಿಸಿರು ಬಿಟ್ಟು ಮುಖದಲ್ಲಿ ತಿಳಿನಗೆ ತಂದುಕೊಂಡು ಹಾಯ್ ಎಂದನು. ಪಪ್ಪ, ಆದ್ವಿಕ್ ನಾಳೆ ಮನಾಲಿಗೆ ವಾಪಸ್ ಹೋಗ್ತಾನೆ ಎಂದು ಮಗು ಕಣ್ಣು ಪಿಳುಕಿಸಿ ನುಡಿದಾಗ ಹೋ ಎನ್ನುತ್ತಿದ್ದ ರಾಮ್ ನೋಟವೆಲ್ಲ ತನ್ನ ಮುಂದೆ ನಿಂತಿದ್ದ ಅಚ್ಚರಿಯ ಮೇಲೆ ಇತ್ತು. ತುಟಿಯಲ್ಲಿ ಪುಟ್ಟ ನಗು ಇದ್ದರೂ ಅವಳು ಒಳಗೊಳಗೆ ಎಷ್ಟು ಕುಗ್ಗಿ ಹೋಗಿದ್ದಾಳೆ ಎಂದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು. ತನ್ನವನ ನೋಟ ತನ್ನ ಮೇಲಿರುವುದು ಕಂಡು ಆದ್ವಿಕ್, ಮೀನಾಕ್ಷಿ ಆಂಟಿ, ನೀವು ಅವರ ಜೊತೆ ಮಾತನಾಡ್ತಾ ಇರಿ, ನಾನು ಕುಡಿಯೋದಕ್ಕೆ ಜ್ಯೂಸ್ ತರ್ತೀನಿ ಎಂದು ಕಿಚನ್ಗೆ ಹೊರಟು ಬಿಟ್ಟಳು ಅಚ್ಚರಿ. ರಾಮ್ ಭುವನ ವಿಷಯದಲ್ಲಿ ತಾಳ್ಮೆ ಕಳೆದುಕೊಂಡಿದ್ದಾಗಲೂ ಇಷ್ಟೊಂದು ನೋವು ಹತಾಶೆ ಅವಳನ್ನು ಆವರಿಸಿರಲಿಲ್ಲ. ಆದರೆ ಬೆಳಿಗ್ಗೆ ರಾಮ್ದ ರೂಮಿನಲ್ಲಿ ಸಿಯಾ ಜೊತೆ ಇದ್ದ ರೀತಿ ಕಂಡಾಗಿನಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಆಗಿಬಿಟ್ಟಿತ್ತು ಅವಳ ಮನಸ್ಥಿತಿ. ತನ್ನವಳ ಮನಸ್ಸಿನಲ್ಲಿ ತನ್ನ ಮತ್ತು ಸಿಯಾ ಬಗ್ಗೆ ತಪ್ಪು ಕಲ್ಪನೆ ಮೂಡಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದ ರಾಮ್ಗೆ ಅದು ಸತ್ಯವಲ್ಲ ಎಂದು ಹೇಗೆ ಅರ್ಥ ಮಾಡಿಸುವುದು ಎಂದು ತಿಳಿಯಲಿಲ್ಲ. ಸಿಯಾ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಮದುವೆ ಆಗ್ತಿದ್ದೀವಿ ಎಂದು ಅಚ್ಚರಿ ಜೊತೆ ಮನೆಯವರಿಗೆಲ್ಲ ಹೇಳಿ ನಂಬಿಸಿದ್ದರಿಂದ ಅವನ ಅಸಹಾಯಕನಾಗಿದ್ದ. ರಾಮ್ ಅಚ್ಚರಿ ಹೋದ ಕಡೆ ನೋಡುತ್ತಾ ಏನನ್ನೋ ಯೋಚಿಸುವಾಗ ಆರತಿಯವರು ಮೀನಾಕ್ಷಿ ಆಗ ಆದ್ವಿಕ್ ಮುಂದೆ ಕೂರುತ್ತಾ, ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ದಿದ್ದರೆ ಅಚ್ಚರಿ ಮತ್ತು ಆರವ್ನನ್ನು ನೀನು ನಿನ್ನ ಜೊತೆ ಕರೆದುಕೊಂಡು ಹೋಗ್ಬೋದಿತ್ತು ಕಣೋ ಆದ್ವಿಕ್ ಎಂದರು. ತನ್ನಮ್ಮನ ಮಾತಿನ ಅರ್ಥ ತಿಳಿಯದೆ ರಾಮ್ ಹುಬ್ಬೇರಿಸಿ, ಅಮ್ಮ ಏನು ಹೇಳ್ತಿದ್ಯಾ ಎಂದು ಕಿರಿಕಿರಿಯಲ್ಲಿ ಕೇಳಿದ. ಯಾಕೋ ಹಿಂದಿನ ದಿನವೇ ಸರಿಯಿಲ್ಲ ಅವನ ಪಾಲಿಗೆ. ರಾಮ್, ಇದೇನಿದು, ಏನು ಗೊತ್ತಿಲ್ಲದೆ ಇರುವ ಹಾಗೆ ಮಾತನಾಡ್ತಾ ಇದೆಯಾ? ನೀನು ಅಚ್ಚರಿಗೆ ಡಿವೋರ್ಸ್ ಕೊಟ್ಟು ಸಿಯಾಳನ್ನು ಮದುವೆ ಆದಮೇಲೆ ಅಚ್ಚರಿ ಆರವ್ ಹೇಗೆ ಇಲ್ಲಿರೋದಕ್ಕೆ ಆಗುತ್ತೆ ಎಂದು ಆರತಿಯವರು ಬೇಕಂತಲೇ ಪ್ರಶ್ನೆ ಮಾಡಿದರು.
ಆರತಿಯವರ ಮಾತಿಗೆ ಆದ್ವಿಕ್ ಹಾಗೂ ಮೀನಾಕ್ಷಿ ಆಘಾತದಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಆದರೆ ಇದು ಅವರಿಗೆ ಖುಷಿಯ ವಿಷಯವೇ ಆಗಿತ್ತು. ಹಾಗಾಗಿ ಮನಸ್ಸಿನಲ್ಲಿ ದೇವರಿಗೆ ಕೃತಜ್ಞತೆ ತಿಳಿಸಿದರು. ತನ್ನ ಅಮ್ಮನ ಮಾತಿಗೆ ಹಣೆ ಸಿಂಡರಿಸಿದರ, ಅಮ್ಮ ಏನು ಮಾತನಾಡ್ತಾ ಇದೆಯಾ ಎಂದವನ ದನಿಯಲ್ಲಿ ಅಸಮಾಧಾನ ತುಂಬಿ ಹೋಗಿರೋದನ್ನು ಕಂಡು, ರಾಮ್ ಸತ್ಯವನ್ನೇ ಹೇಳ್ತಿದ್ದೀನಿ ಅಲ್ವಾ, ನೀನು ಸಿಯಾಳನ್ನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಇನ್ನು ಅಚ್ಚು ಸಹ ಇದಕ್ಕೆ ಒಪ್ಪಿದಾಳೆ ತಾನೆ ಎಂದು ಅವನನ್ನೇ ಮರುಪ್ರಶ್ನೆ ಮಾಡಿದರು ಆರತಿ. ಮನಸ್ಸಿಗೆ ತೋಚಿದಂತೆಲ್ಲ ನಿರ್ಧಾರ ಮಾಡಲು ಇದು ಬದುಕು. ನೀರು ತುಂಬಿರುವ ಖಾಲಿ ಕೊಳವಲ್ಲ. ಈಗ ಕಲ್ಲು ಹಾಕಿ ತುಸು ಸಮಯ ಸರಿದ ಮೇಲೆ ತಿಳಿಯಾಗಿ ಮೊದಲಿನ ಸ್ಥಿತಿಗೆ ಮರಳಿ ಬಿಡಲು ಸಾಧ್ಯವಿಲ್ಲ ಎಂಬುದವರ ಉದ್ದೇಶವಾಗಿತ್ತು. ತನ್ನಮ್ಮನ ಮಾತಿಗೆ ಅಸಹನೆಯಿಂದ ಮುಖ ಬಿಗಿದ ರಾಮ್ ಏನನ್ನೋ ಹೇಳುವವನಿದ್ದ. ಅಷ್ಟರಲ್ಲಿ ಮೀನಾಕ್ಷಿ ಮಾತನಾಡಿದರು. ಒಳ್ಳೆ ನಿರ್ಧಾರ ರಾಮ್. ಸಂಬಂಧಗಳನ್ನು ಒತ್ತಾಯಪೂರ್ವಕವಾಗಿ ಉಳಿಸಿಕೊಂಡರೂ ಮುಂಚಿನಂತೆ ಇರುವುದಿಲ್ಲ. ನೀನು ಮತ್ತು ಅಚ್ಚರಿ ದೂರವಾಗಿ ಮತ್ತೆ ಹೊಸದಾಗಿ ಜೀವನ ಶುರು ಮಾಡಿ ಎಂದು ಬಹಳ ಸುಲಭವಾಗಿ ನುಡಿದು ಬಿಟ್ಟ ಮೀನಾಕ್ಷಿಯವರ ಮಾತಿಗೆ ಆರತಿಯವರು ಸಿಡಿಮಿಡಿಕೊಂಡರು. ಅವರಿಗೆ ತಮ್ಮ ಮಗನ ಮೇಲಿರುವ ಸಿಟ್ಟು ಅಸಮಾಧಾನ ತಿಳಿದಿದೆ. ಆದರೆ ಅಚ್ಚರಿ ಮತ್ತು ರಾಮ್ ದೂರವಾಗಲಿ ಎಂದು ಬಯಸುವಷ್ಟು ಹಗೆತನ ಅವರಿಗೆ ಇದೆ ಎಂದು ಈಗಲೇ ಅರ್ಥವಾಗಿತ್ತು. ಆದರೆ ದೊಡ್ಡವರಾಗಿ ನಾವು ಇಂತಹ ನಿರ್ಧಾರ ಮಾಡಿದಾಗ ಬೈದು ಬುದ್ಧಿ ಹೇಳಬೇಕಾದವರೇ ಈ ರೀತಿಯೆಲ್ಲ ಮಾತಾಡುವಾಗ ರಾಮ್ಗೆ ವಿಪರೀತ ಹಿಂಸೆಯಾಗತೊಡಗಿತು. ಒಳ್ಳೆ ಮಾತು ಹೇಳಿದ್ರಿ ಮೀನಾಕ್ಷಿ. ನನ್ನ ಮಗನು ಮತ್ತೆ ಹೊಸದಾಗಿ ಜೀವನ ಶುರು ಮಾಡುವ ನಿರ್ಧಾರ ಮಾಡಿದ್ದಾನೆ. ಹಾಗೆಯೇ ಅಚ್ಚರಿ ಕೂಡ ಇದೆಲ್ಲವನ್ನು ಮರೆತು ಬೇರೆ ಮದುವೆಯಾಗಿ ಸುಖವಾಗಿ ಇರಬೇಕು. ಜೀವನ ತುಂಬ ದೊಡ್ಡದಿದೆ ಅಲ್ವಾ ಎಂದ ಆರತಿಯವರ ಮಾತುಗಳು ರಾಮ್ಗೆ ಹುಚ್ಚು ಹಿಡಿಸೋದು ಒಂದೇ ಬಾಕಿ ಎಂಬಂತಿತ್ತು. ನಾನು ಇದರ ಬಗ್ಗೆ ಮಾತಾಡಬೇಕಂತಲೇ ಇಲ್ಲಿಗೆ ಬಂದಿದ್ದು ಎಂದ ಮೀನಾಕ್ಷಿಯವರ ಕಡೆ ಅಸಹನೆಯಿಂದ ಉಬ್ಬೇರಿಸಿ ದಿಟ್ಟಿಸಿದ ರಾಮ್. ಅಚ್ಚರಿಯ ಮುಂದಿನ ಲೈಫ್ ಬಗ್ಗೆ ನೀವು ಈಗಾಗಲೇ ಯೋಚನೆ ಮಾಡಿದ್ದೀರಾ ಎಂದ ಆರತಿಯವರು ಮಗನನ್ನು ಕಿರುಗಣ್ಣಿನಿಂದಲೇ ಗಮನಿಸುತ್ತಾ ಪ್ರಶ್ನೆ ಮಾಡಿದಾಗ, ಹಾಂ ಆರತಿ, ಅವಳು ನನ್ನ ಮಗ ಸಾತ್ವಿಕ್ನ ಮದುವೆಯಾಗದೆ ಹೋದರು. ಅವಳು ನನ್ನ ಸೊಸೆ. ನನಗೆ ಹಾಳಾದ ಅವಳ ಬದುಕಿನ ಬಗ್ಗೆ ಚಿಂತೆ. ಅದಕ್ಕೆ ನಮ್ಮ ಆದ್ವಿಕ್ ಎನ್ನುತ್ತಿದ್ದವರ ಮುಂದಿನ ಮಾತುಗಳನ್ನು ಅಚ್ಚರಿ ತಡೆದಳು. ತುಂಬ ಥ್ಯಾಂಕ್ಸ್ ಆಂಟಿ, ನಿಮಗೆ ನನ್ನ ಜೀವನದ ಮೇಲಿರುವ ಕಾಳಜಿಗೆ. ಆದರೆ ನಾನು ರಾಮ್ನ ಹೊರತುಪಡಿಸಿ ಮತ್ತೊಂದು ಗಂಡಸಿನ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ. ಅವ್ರು ನನ್ನ ಜೀವನದಲ್ಲಿ ಇದ್ದರೂ ಇಲ್ಲದಿದ್ದರೂ ನಾನು ಮಿಸಸ್ ತಾರಕ್ ರಾಮ್ ಹಾಗೇ ಇರ್ತೀನಿ ಎಂದು ದೃಢವಾಗಿ ನುಡಿದ ತನ್ನವಳನ್ನು ಕಂಡು ರಾಮ್ ಅದೆಷ್ಟು ನಿರಳನಾದನೆಂದರೆ ಈಗಲೇ ಅವನು ನೆಮ್ಮದಿಯಾಗಿ ಉಸಿರು ತೆಗೆದುಕೊಳ್ಳಲು ಸಾಧ್ಯವಾಗಿತ್ತು. ಅಚ್ಚರಿಯ ನಿರ್ಧಾರ ಕೇಳಿ ಮೀನಾಕ್ಷಿ ಸಿಟ್ಟಾದರು. ಅಚ್ಚರಿ, ಇದೇನು ಹೀಗೆ ಮಾತಾಡ್ತಾ ಇದೆಯಾ? ರಾಮ್ ತನ್ನ ಜೀವನನ ತಾನು ನೋಡಿಕೊಂಡ್ರು ನೀನು ಹೀಗೆ ಇದ್ದು ಬಿಡ್ತೀಯ ಎಂದು ರೇಗಿದಂತೆ ಕೇಳಿದವರ ಕೈಗೆ ಜ್ಯೂಸಿನ ಗ್ಲಾಸ್ ಇಟ್ಟಳು ಅಚ್ಚರಿ. ಯಾರಿದ್ದರೂ ಇಲ್ಲದಿದ್ದರೂ ಇಲ್ಲಿ ಯಾರ ಬದುಕು ನಿಂತು ಬಿಡೋದಿಲ್ಲ ಆಂಟಿ. ಅವರನ್ನು ಬಿಟ್ಟು ಬದುಕೋದಕ್ಕೆ ಆಗುವುದೇ ಇಲ್ಲವೇನೋ ಅನ್ನೋದು ನನ್ನ ಭ್ರಮೆ. ಆದರೆ ಸಮಯ ಎಲ್ಲರನ್ನೂ ತನ್ನ ಜೊತೆ ಮುಂದೆ ಎಳೆದುಕೊಂಡು ಹೋಗುತ್ತೆ. ಇದೇ ವಾಸ್ತವ ಎಂದು ಗಂಭೀರವಾಗಿ ನುಡಿದಳು ಅಚ್ಚರಿ. ಆದ್ವಿಕ್, ನಾನು ಮತ್ತೆ ಮನಾಲಿಗೆ ಬರೋದಿಲ್ಲ. ನನಗೂ ರಾಮ್ಗೂ ಡಿವೋರ್ಸ್ ಆದಮೇಲೆ ನಾನು ಅಪ್ಪನ ಮನೆಯಲ್ಲೇ ಇರ್ತೀನಿ. 4 ವರ್ಷದಿಂದ ನೀನೊಬ್ಬ ಗೆಳೆಯನಾಗಿ ನನಗೆ ತುಂಬ ಸಹಾಯ ಮಾಡಿದ್ಯಾ. ಆ ಋಣವನ್ನು ಎಷ್ಟು ಜನ್ಮ ಪಡೆದು ಬಂದರೂ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ನನ್ನ ಕೊನೆ ಉಸಿರು ಇರುವವರೆಗೂ ನಾನು ಕೃತಜ್ಞಳಾಗಿರ್ತೀನಿ ಕಣೋ. ಹಾಗೆಯೇ ಧನ್ಯ ಅಕ್ಕ ಮೋನಾಳನ್ನು ಕೇಳಿದೆ ಅಂತ ಹೇಳು ಎಂದವಳು. ಅತ್ತೆ, ನಾನು ಈಗಲೇ ಬಂದೆ ಎಂದು ಅಲ್ಲಿಂದ ಹೊರಟು ಹೋದಳು. ತನ್ನ ತೊಡೆಯ ಮೇಲೆ ಕುಳಿತಿದ್ದ ಚಾಂಪ್ನ ಮೇಲಿನ ಹಿಡಿತ ಬಿಗಿ ಮಾಡಿದ ಆದ್ವಿಕ್ಗೆ ಅಚ್ಚರಿ ಮತ್ತು ಚಾಂಪ್ ಇನ್ಯಾವತ್ತು ತನ್ನ ಬದುಕಿಗೆ ವಾಪಸ್ ಬರುವುದಿಲ್ಲ ಎನ್ನುವ ಕಹಿ ವಾಸ್ತವ ಅರಿವಾಗಿ ಅವನ ಕಣ್ಣುಗಳು ಕೆಂಪೇರಿ ತುಂಬಿ ಬಂದವು. ತನ್ನ ಮತ್ತು ಮಗನ ವಿಷಯದಲ್ಲಿ ಮನಸ್ಸಿಗೆ ಆಗುತ್ತಿದ್ದ ನೋವು ಹತಾಶೆಯನ್ನು ರಾಮ್ ಹಾಗೂ ಆರತಿಯವರ ಮುಂದೆ ಹೇಗೆ ಮರೆಮಾಚುವುದು ಎಂದು ತೋಚದೆ, ಚಿಕ್ಕಮ್ಮ ನನಗೆ ಯಾವುದೋ ಅರ್ಜೆಂಟ್ ಕಾಲ್ ಬರ್ತಿದೆ, ಬನ್ನಿ ಹೋಗೋಣ ಎಂದ ಆದ್ವಿಕ್ ಚಾಂಪ್ ಮುಖದ ತುಂಬ ಮುತ್ತಿಟ್ಟು ಅವನನ್ನು ಕೊನೆಯ ಸಲ ಮುದ್ದಿಸಿ ಅಲ್ಲಿಂದ ಅವಸರದಲ್ಲಿ ಹೊರಟು ಹೋದನು. ಹೆಚ್ಚು ಹೊತ್ತು ತನ್ನ ಭಾವನೆಗಳನ್ನು ತಡೆಯಲು ಸಾಧ್ಯವಿಲ್ಲ ಎಂದವನಿಗೆ ಅರಿವಾಗಿತ್ತು.